ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ರಿಕೆಟ್ ಗೆಳೆಯ. ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಮತ್ತೊಂದು ಕ್ರಿಕೆಟ್ ಟೀಮ್ನ ಅನಾಲಿಸ್ಟ್ನ ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ನನ್ನ ಶರ್ಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸನ್ ರೈಸರ್ಸ್ ಹೈದರಾಬಾದ್. ಮಗ, ರನ್ ರೈಸರ್ಸ್ ಅಲ್ವೇನೋ? ಹೌದು ಮಚ್ಚ, ಸನ್ ರೈಸರ್ಸ್ನ ರನ್ ರೈಸರ್ಸ್ ಅಂತಾನು ಕರಿಬೋದು. ಯಾಕಪ್ಪ ಅಂದರೆ ಓಸಲಿ ಅವರು ಹೊಡೆದಂಥ ರನ್ಸ್ ಇರ್ಬೋದು 300 ಮಚಾ. 300 ತಾನೇ ಹೊಡೆದ್ಬಿಡೋಣ ಬಿಡೋ ಅನ್ನೋ ಥರ ಇತ್ತು ಅವರ ಬ್ಯಾಟಿಂಗು. ಸೊ ಆ ಟೀಮ್ ಈ ಸಲ ಹೇಗೆ ಕಾಣ್ತಿದೆ ಅನ್ನೋ ತಿಳಿಸ್ಕೊಡೋಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. 2025 ಟಾಟಾ IPL ಮೆಗಾ ಆಕ್ಷನ್ಗಿಂತ ಮುಂಚೆ ಅವರು ರಿಟೈನ್ ಮಾಡಿದಂಥ ಪ್ಲೇಯರ್ಸು 5 ಜನ. ಆದರೆ ಅವರು ಫಿಲ್ ಮಾಡಿದಂಥ ಜಾಗಗಳಿದೆಯಲ್ಲ, ಸ್ಪಾಟ್ಸ್ ಇದೆಯಲ್ಲ, ಯಾರ್ಯಾರೆಲ್ಲ ಫಿಲ್ ಮಾಡ್ಕೊಂಡ್ರು ಅಂದರೆ ಅವರು ಓಪನಿಂಗ್ ಬ್ಯಾಟ್ಸ್ಮನ್ನು ಇಬ್ಬರು, ಆಲ್ರೆಡಿ ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರು ಫಿಕ್ಸ್ ಆಗಿಬಿಟ್ರು. ಒಬ್ಬ ವಿಕೆಟ್ ಕೀಪರ್ ಫಿಕ್ಸ್ ಆಗಿಬಿಟ್ರು, ಒಬ್ಬರು ಕ್ಯಾಪ್ಟನ್ ಸಿಕ್ಬಿಟ್ರು, ಇಬ್ಬರು ಫಾಸ್ಟ್ ಬೌಲರ್ ಸಿಕ್ಬಿಟ್ರು, ಇಬ್ಬರು ಸ್ಪಿನ್ನರ್ ಕೂಡ ಸಿಕ್ಬಿಟ್ರು. ಇಷ್ಟು ಅವರು ರಿಟೆನ್ಷನಲ್ಲೇ ಸಿಕ್ಬಿಡ್ತು ಕಾವ್ಯ ಮೇಡಮ್ಗೆ. ಕಾವ್ಯ ಮೇಡಮ್ ಮಚ, ಯಾರು ಅದು ಕಾವ್ಯ ಮೇಡಮು? ಆಗ ಅದೇ ಕಣೋ, ಮ್ಯಾಚ್ ನಡಿಬೇಕಾದ್ರೆ ಕ್ಯಾಮ್ರಾಮನ್ನು ಅವ್ರನ್ನೇ ತೋರಿಸ್ತಿರ್ತಾನಲ್ಲ ಕಾವ್ಯ ಮೇಡಮ್ಮು. ಅದೇ ನಮ್ಮ ಸನ್ರೈಸ್ ಹೈದರಾಬಾದ್ನ ಓನರಪ್ಪ ಕಾವ್ಯ ಮೇಡಮ್. ಇಷ್ಟೆಲ್ಲ ಬರೀ ರಿಟೆನ್ಷನಲ್ಲೇ ಫಿಲ್ ಮಾಡ್ಕೊಬಿಟ್ಟು ಮೆಗಾ ಆಕ್ಷನ್ಗೆ ಬಂದಿದ್ರು. ಅವರು ಮಾಡಿದಂಥ ಟಾಪ್ ಬೈ ಯಾವುದಪ್ಪ ಅಂದರೆ ಅದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವರು ಫಸ್ಟಾಗಿ ಇಶಾನ್ ಕಿಶನ್ಗೆ 11,25,00,000 ಖರ್ಚು ಮಾಡಿ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮೆನ್ನು, ಒಬ್ಬರು ದಾಂಡಿಗ ಅಂತಲೇ ಹೇಳ್ಬೋದು. ಚೆಚ್ಚೋ ಆಟಕ್ಕೆ, ಹೊಡಿಬೊಡಿ ಆಟಕ್ಕೆ ಏಳು ಮಾಡಿಸಿರುವಂಥ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮೆನ್ನು ಒಂದು 11,25,00,000 ಕೊಟ್ಟು ತಮ್ಮ ಟೀಮ್ಗೆ ಕರ್ಕೊಂಡ್ರು. ಸೆಕೆಂಡ್ ಅವ್ರು ಹೈಯೆಸ್ಟ್ ಬಿಟ್ ಮಾಡಿದ್ದು ಶಮ್ಮಿಗೆ, ಮೊಹಮ್ಮದ್ ಶಮ್ಮಿಗೆ. ಅವರ ಫೇಸ್ ಮಾಡೋ ಮೀಟ್ರ್ ಇದೆಯಾ ಅಂತ ಕೇಳೋ ಅಂಥ ಬೌಲರು. ಅವ್ರಿಗೆ ಇಂಜುರಿ ಆಗಿದ್ರೂ ಕೂಡ ಅವರ ಒಂದು ಕ್ಲಾಸ್ ಮೇಲೆ ಭರವಸೆ ಇಟ್ಟು 10 ಕೋಟಿ ಕೊಟ್ಟು ಅವ್ರನ್ನ ರಿಟೈನ್ ಮಾಡಿಕೊಂಡಿಲ್ಲ, ಬೈ ಮಾಡಿಕೊಂಡ್ರು. ಸೊ ನೆಕ್ಸ್ಟ್ ಇವರು ಹೋಗಿದ್ದು ಹರ್ಷಲ್ ಪಟೇಲ್ ಮೇಲೆ. ಪರ್ಪಲ್ ಪಟೇಲ್ ಅಂತ ಕೂಡ ಅವ್ರನ್ನ ಕರೀತಾರೆ. ಸೊ ಸ್ಲೋರ್ ಒನ್ ಹಾಕಿ ಚಮಕಾಯಿಸ್ಬಿಡುವಂಥ ಬೌಲರು. ಸೊ ಅವ್ರಿಗೆ 8 ಕೋಟಿ ಕೊಟ್ಟು ಅವರು ಟೀಮ್ಗೆ ಬೈ ಮಾಡಿಕೊಂಡ್ರು. ಇದು ಅವರ ಟಾಪ್ 3 ಬೈ ಮೆಗಾ ಆಕ್ಷನಲ್ಲಿ. ಸೊ ಈಗ ಟೀಮ್ನ ನೋಡಿಕೊಂಡು ಈಗ ರಿಟೆನ್ಷನ್ ಮಾಡಿದ್ದು, ಬೈ ಮಾಡಿದ್ದು ಎಲ್ಲ ನೋಡಿ ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನನ್ನ ಕಡೆಯಿಂದ ಸನ್ ರೈಸರ್ಸ್ ಹೈದರಾಬಾದ್ಗೆ, ರನ್ ರೈಸರ್ಸ್ ಹೈದರಾಬಾದ್ಗೆ ಒಂದು 11 ಫಾರ್ಮ್ ಮಾಡೋಣ ಅಂದರೆ ಯಾವ ಥರ ಇರುತ್ತೆ ಅವರ ಒಂದು 11 ಅಂತ ಹೇಳೋದಾದರೆ, ಓಪನರ್ ಆಗಿ ಬರ್ತಾರೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಓಪನ್ ಮಾಡ್ತಾರೆ. 1 ಡೌನಲ್ಲಿ ಬರ್ತಾರೆ ಇಶಾನ್ ಕಿಶನ್ ಅವ್ರು ಬರ್ತಾರೆ. 2 ಡೌನಲ್ಲಿ ಬರ್ತಾರೆ ನಿತೀಶ್ ಕುಮಾರ್ ರೆಡ್ಡಿ. ನಂಬರ್ 5 ಬರ್ತಾರೆ ಕ್ಲಸೇನು. ನಂಬರ್ 6 ಬರ್ತಾರೆ ಅಥರ್ವ ಟೈಡ್. ನಂಬರ್ 7 ಬರ್ತಾರೆ ಅಭಿನವ್ ಮನೋಹರು. ನಂಬರ್ 8 ಬರ್ತಾರೆ ಪ್ಯಾಟ್ ಕಮಿನ್ಸು. ನಂಬರ್ 9 ಬರ್ತಾರೆ ಶಮಿ. ನಂಬರ್ 10 ಬರ್ತಾರೆ ಹರ್ಷಲ್ ಪಟೇಲ್. ನಂಬರ್ 11 ಬರ್ತಾರೆ ನಮ್ಮ ಆಡಮ್ ಜಂಪಾ. ನಂಬರ್ 12 ಬರ್ತಾರೆ ರಾಹುಲ್ ಜರಾ. ಇದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನಮ್ಮ ಸನ್ ರೈಸರ್ಸ್ ಹೈದರಾಬಾದು. ಇವಾಗ ಓಪನಿಂಗ್ ಸ್ಪಾಟ್ ಬಗ್ಗೆ ಮಾತಾಡೋಣ. ಸೊ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮೆನು. ಇಬ್ಬರು ಕೂಡ ಓಪನ್ ಮಾಡ್ತಾರೆ. ಇಬ್ಬರು ಕೂಡ ಡ್ಯಾಶಿಂಗ್ ಓಪನರ್. ಹೋದ ವರ್ಷ ನಾವು ನೋಡಿದ್ದೀವಿ ಅವ್ರು ಯಾವ ಥರ ಚೆಸ್ತಾಯಿದ್ರು. ಪವರ್ ಪ್ಲೇಲೇ 100 ರನ್ನೇ ಹೊಡೆದು ಬಿಸಾಕೊಡುವಂಥ ಪೇರ್ ಆಗಿಬಿಟ್ಟಿತ್ತು. ಸೊ ಇವರು ಬ್ಯಾಟಿಂಗ್ ಮಾಡಿದ್ರೆ 300 ರನ್ ಈಸಿ ಅನಿಸ್ಬಿಡುತ್ತೆ ಅಂಥ ಓಪನ್ ಬ್ಯಾಟ್ಸ್ಮೆನ್ ಕೂಡ ಇವರು. ನೆಕ್ಸ್ಟ್ ಬರೋರು ಇಶಾನ್ ಕಿಶನ್. ಅವರು ಎಂಥ ಬ್ಯಾಟ್ಸ್ಮೆನ್ನು, ಅವರು ಕೂಡ ಲೆಫ್ಟ್ ಹ್ಯಾಂಡೆಡು. ಟಾಪ್ 3 3 ಲೆಫ್ಟ್ ಹ್ಯಾಂಡೇ ಇದೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಸ್ಟ್ರೈಕ್ ರೇಟಲ್ಲಿ T20 ಒಂದು ಗೇಮ್ಗೆ ಮಾಡಿಸಿರುವಂಥ ಪ್ಲೇಯರು. ಆದರೆ ಅವರು ಕೂಡ ಬಿಗ್ ಹಿಟ್ನ ಹೊಡೆಯುವಂಥ ದಾಂಡಿಗ ಅಂತಲೇ ಹೇಳ್ತೀನಿ. ಸೊ ಅವರು ಇಶಾನ್ ಕಿಶನ್ನು. ನೆಕ್ಸ್ಟ್ ಬರೋದು ನಿತೀಶ್ ಕುಮಾರ್ ರೆಡ್ಡಿ. ಇನ್ನು ರಿಟೈನ್ ಮಾಡಿ ಒಳ್ಳೆ ಕೆಲಸ ಮಾಡ್ತು SRH. ಯಾಕಂದರೆ ಅವ್ರು ಈಗಿರೋ ಫಾರ್ಮ್ಗೆ ಏನಾದರೂ ಆ್ಯಕ್ಷನ್ಗೆ ಬಂದಿದ್ರೆ 15-16 ಕೋಟಿ ಖಂಡಿತ ಅವರು ಹೊಡಿತಾಯಿದ್ರು. ಸೊ ಅವ್ರನ್ನ ರಿಟೆನ್ಷನ್ ಮಾಡಿ ಒಂದು ಸ್ಮಾರ್ಟ್ ಬೈ ಮಾಡ್ತು ನಮ್ಮ SRH. ಅದಾದಮೇಲೆ ನೆಕ್ಸ್ಟ್ ಬರುವಂಥ ಕ್ಲಾಸೇನ್ ಅವರು 23 ಕೋಟಿಗೆ ರಿಟರ್ನ್ ಮಾಡಿದ್ದಾರೆ. ಸೊ ಅವರು ವರ್ತಿದಾರ ಅಂತ ಕೇಳಿದ್ರೆ ಅವ್ರ ಫಾರ್ಮು, ಅವರ ಒಂದು ಕ್ಲಾಸು, ಅವರ ಒಂದು ಹಿಟ್ಟು, ಅವರ 6 ಹೊಡೆಯುವಂಥ ಎಬಿಲಿಟಿ, ಸ್ಪಿನ್ನರ್ಗೆ ಆಡುವಂಥ ಎಬಿಲಿಟಿ ಪ್ರತಿಯೊಂದು ನಾವು ನೋಡಿದ್ದೀವಿ. ಸೊ ಅವರು ನಿಂತ್ಕೊಬಿಟ್ಟ ಅಂದರೆ ಆರಿಸ್ತಾ ಇರ್ತಾರೆ ಹಂಗೇನೆ. T20 ವರ್ಲ್ಡ್ ಕಪ್ಪಲ್ಲಿ ಏನಕ್ಕೆ ಕಿತ್ಕೊಬಿಟ್ಟಿದ್ರು. ಸೊ ಅವರು ಎಂಥ ಬ್ಯಾಟ್ಸ್ಮನ್ ಅನ್ನೋದು ಎಲ್ರಿಗೂ ಇಡೀ ವರ್ಲ್ಡ್ಗೆ ಗೊತ್ತು, ಕ್ಲಾಸೇನ್ ಅವರು. ನೆಕ್ಸ್ಟ್ ನಮಗೆ ಬರೋದು ಅಭಿನವ್ ಮನೋಹರು ನಮ್ಮ ಕನ್ನಡದ ಹುಡುಗ. ಆಲ್ರೌಂಡರ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ. ಅವರು ಬ್ಯಾಟು ಕೂಡ ಚೆನ್ನಾಗಿ ಮಾಡ್ತಾರೆ. ಸ್ಟ್ರೈಕ್ ರೇಟಲ್ಲಿ ರಣಜಿ ಎಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ.
ಸೊ ಅವರು ಒಬ್ಬ ಆಲ್ರೌಂಡರ್ ಆಗಿ ಜೆನ್ಯೂನ್ ಆಲ್ರೌಂಡರ್ ಆಗಿ ಪ್ರೂವ್ ಮಾಡಬೇಕು. IPL ಅಲ್ಲಿ ಅವ್ರು ಕ್ಲಿಕ್ ಆಗ್ಬಿಟ್ರು ಅಂದರೆ ಈ ಟೀಮ್ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಸೊ ಪ್ಯಾಟ್ ಕಮಿನ್ಸ್ ಕೂಡ ಆಲ್ರೌಂಡರ್ ಆಗಿ ನೋಡ್ಬೋದು. ಸೊ ಪ್ಯಾಟ್ ಕಮಿನ್ಸ್ವರೆಗೂ ಈ ಟೀಮ್ದು ಬ್ಯಾಟಿಂಗ್ ಇದೆ. ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಯಾರೆಲ್ಲ ನೋಡ್ಕೋತಾರೆ ಅಂದರೆ ನಮ್ಮ ಕಮಿನ್ಸ್ ಅವ್ರು ನೋಡ್ಕೋತಾರೆ, ಶಮಿ ಅವ್ರು ನೋಡ್ಕೋತಾರೆ, ಮತ್ತು ನಮ್ಮ ಹರ್ಷಲ್ ಪಟೇಲ್ ಅವ್ರು ನೋಡ್ಕೋತಾರೆ. 3 ಜನ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ನೋಡಿಕೊಂಡ್ರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ದಾರೆ. ಸೊ 4 ಜನ ಫಾಸ್ಟ್ ಬೌಲರ್ ಟೀಮಲ್ಲಿ ಇದ್ದಾರೆ. ಈಗ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರೆ ಮೇನ್ ಸ್ಪಿನ್ನರ್ ಆಗಿ ನಾವು ರಾಹುಲ್ ಚಹರನ ನೋಡ್ಕೊಂಡಿದ್ದೀವಿ. ಇಲ್ಲೇ ಸ್ವಲ್ಪ ಡೌಟ್ ಇರೋದು, ಯಾಕಂದರೆ ರಾಹುಲ್ ಚಹರ ಅವರು ಮುಂಬೈಲಿ ಇತ್ತಲ್ಲ ಕ್ಲಾಸು, ಆ ಚಾರ್ಮು, ಆ ಕಡಕ್ಕು, ಆ ಲೈನ್ ಲೆಂತು, ಅವರೊಂದು ಬೌಲಿಂಗು ಅಷ್ಟೊಂದು ಅಟ್ಯಾಕಿಂಗ್ ಏನಿಲ್ಲ. ಇವಾಗ ಸ್ವಲ್ಪ ಅವರು ಚಾರ್ಮ್ನ ಕಳ್ಕೊಂಡಿದ್ದಾರೆ. ಸೊ ಅವರೇನಾದರೂ ಫಾರ್ಮಲ್ಲಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಟೀಮ್ಗೆ. ಸೊ ಅವ್ರ ಜೊತೆಗೆ ಮಾಡ್ತಾರೆ ಆಡಮ್ ಜಂಪ ಅವರು, ವರ್ಲ್ಡ್ ಕ್ಲಾಸು ಒಬ್ಬ ಸ್ಪಿನ್ನರು, ತುಂಬ ಚೆನ್ನಾಗಿದೆ, ಲೆಗ್ ಬ್ರೇಕ್ ಮಾಡ್ತಾರೆ. ಸೊ ಅವ್ರ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಅದೇ ಆಸ್ಟ್ರೇಲಿಯಾ ಟೀಮ್ನಿರುವಂಥ ಟ್ರಾವಿಸ್ ಹೆಡ್ ಕೂಡ ಅವರು ಕೂಡ ಲೆಗ್ ಬ್ರೇಕ್ ಮಾಡ್ತಾರೆ. ಸೊ ನಮ್ಮ ಅಭಿಷೇಕ್ ಶರ್ಮಾ ಕೂಡ ಅವರು ಕೂಡ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಮಾಡ್ತಾರೆ. ಸೊ ಅಥರ್ವ ತೈಡ್ ಅವರು ಕೂಡ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಮಾಡ್ತಾರೆ. ಸ್ಪಿನ್ನಿಂಗ್ ಇಲ್ಲಿ 5 ಜನ ಇದ್ದಾರೆ. ಸೊ 5 ಜನದಲ್ಲಿ ನನಗೇನು ಮಿಸ್ಸಿಂಗ್ ಅನ್ನಿಸ್ತಿದೆ ಅಂದರೆ ಎಲ್ಲರೂ ಬ್ರೇಕ್ ಹಾಕೋರೇ ಇದ್ದಾರೆ ಗುರು, ಲೆಗ್ ಬ್ರೇಕು. ಯಾರಪ್ಪ ಒಬ್ಬರು ಆಫ್ ಸ್ಪಿನ್ನರ್ ಇಲ್ಲ ಈ ಟೀಮಲ್ಲಿ, ಅದೊಂದು ನನಗೆ ವೀಕ್ನೆಸ್ ಕಾಣಿಸ್ತಿದೆ. ಅದು ಬಿಟ್ಟರೆ ಇನ್ನು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಫಾಸ್ಟ್ ಮೀಡಿಯಮ್ ಅವರೇ ಇದ್ದಾರೆ, ಯಾರು ಕೂಡ ಲೆಫ್ಟ್ ಆರ್ಮ್ ಇಲ್ಲ. ಸೊ ಆ ವೇರಿಯೇಷನ್ನು ಎಲ್ಲೋ ಸ್ವಲ್ಪ ಮಿಸ್ ಹೊಡಿಬೋದು SRHಗೆ ಅಂತ ನನಗನ್ಸುತ್ತೆ. ಅದನ್ನ ಬಿಟ್ಟರೆ ಟೀಮ್ನ ನೋಡ್ತಾ ಇದ್ದರೆ ಎರಡೇ ವೀಕ್ನೆಸ್ ಇರೋದು ಟೀಮ್ದು. ಅದನ್ನ ಬಿಟ್ಟರೆ ಈ ಟೀಮು ಸಕ್ಕತ್ತಾಗೈತೆ ಗುರು. ಆದರೆ ಈ ಟೀಮು ಸಕ್ಸಸ್ ಆಗಬೇಕು, ಸಣ್ಣ ಮತ್ತೆ ರೈಸ್ ಆಗಬೇಕು ಅಂದರೆ ಈ 3 ಜನ ರನ್ಸ್ ಹೊಡಿಬೇಕು. ಅವ್ರಿಗೆ ಯಾರಪ್ಪ ಅಂದರೆ ಟ್ರಾವಿಸ್ ಹೆಡ್ಡು, ನಮ್ಮ ಅಭಿಷೇಕ್ ಶರ್ಮಾ ಮತ್ತು ಕ್ಲಾಸೆನು. ಇವ್ರು ಓಸಲಿ ಏನು ಬ್ಯಾಟಿಂಗ್ ಮಾಡಿಕೊಟ್ರು ಆ ಥರ ಈ ಸಲ ಅಬ್ಬರಿಸಿಲ್ಲ ಅಂದರೆ ಸಣ್ಣ ಈ ಸತಿ ರೈಸ್ ಆಗೋ ಬದಲು ಡೌನ್ ಆಗಿಬಿಡುತ್ತೆ. ಸೊ ಓಸಲಿ ರನ್ನರ್ ಅಪ್ ಆಗಿದ್ದಂಥ ನಮ್ಮ SRH ಟೀಮು ಈ ಸಲ ನಮ್ಮ ಕಾವ್ಯ ಮೇಡಮಲ್ಲಿ ಕಣ್ಣಲ್ಲಿ ರನ್ ಮಾಡಿಸ್ಬಿಡುತ್ತೆ, ಯಾಕಂದರೆ ಇವ್ರು 3 ಜನ ಆಡಿಲ್ಲ ಅಂದರೆ, ಅದಂತೂ ನಿಜ. ಸೊ ಈ ಟೀಮ್ ಡಿಪೆಂಡ್ ಆಗಿದೆ ಈ 3 ಜನ ಮೇಲೆ. ಈ 3 ಜನ ಚೆನ್ನಾಗಿ ಮಾಡಿಕೊಟ್ರೆ ಈ ಟೀಮ್ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ದಬಾಕೊಬಿಡುತ್ತೆ. ಸೊ ಇವತ್ತು SRH ಟೀಮ್ನ ರಿವ್ಯೂ ಮಾಡಿದೆ, ಆನೆಸ್ಟಾಗಿ ರಿವ್ಯೂ ಮಾಡಿದ್ದೀನಿ. ನನ್ನ ಸ್ಟ್ರಾಂಗೆಸ್ಟ್ 11 ನಿಮಗೆ ಕೊಟ್ಟಿದ್ದೀನಿ. ನಿಮ್ಮ ಸ್ಟ್ರಾಂಗೆಸ್ಟ್ 11 ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಟೀಮ್ನ ಅನಾಲಿಸಿಸ್ನ ರಿವ್ಯೂನ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ವಂದನೆಯನ್ನು ಮಾಡ್ತಾ, ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋವರೆಗೂ ಸಿಗೋಣ. ಓಕೆ, ಬಾಯ್ ಮಗ.